ನಮಸ್ತೆ ಕರುನಾಡು. ನಾನು ನಿಮ್ಮ ಮೈಸೂರು ರಾಯಲ್ ಕನ್ನಡಿಗ. ಇವತ್ತು ನಾವು ಇತಿಹಾಸ ಪ್ರಸಿದ್ಧ ಶ್ರೀರಂಗಪಟ್ಟಣದಲ್ಲಿದ್ದೀವಿ. ನಾವು ಇವತ್ತು ನಿಮಗೆ ತೋರ್ಸಕ್ ಹೋಗ್ತಾರ ಜಾಗ ಯಾವ್ದಪ್ಪ ಅಂತಂದ್ರೆ ಚಿತ್ರದುರ್ಗದ ಹುಲಿ ಎಂದೇ ಹೆಸರುವಾಸಿಯಾಗಿದ್ದ ವೀರ ಮದಕರಿ ನಾಯಕರು ತಮ್ಮ ಕೊನೆಯ ದಿನಗಳನ್ನು ಕಳೆದಂತಹ ಕಾರಾಗೃಹ. ಈ ಕಾರಾಗೃಹ 100 ವರ್ಷಗಳ ಕಾಲ ಯಾರಿಗೂ ಗೊತ್ತಿರಲಿಲ್ವಂತೆ. ಈ ಕಾರಾಗೃಹನ 1895ರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಆಕಸ್ಮಿಕವಾಗಿ ಕಂಡುಹಿಡಿತಾರೆ. ಆ ಕಾರಾಗೃಹನ ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ, ಬನ್ನಿ. ಆ ಕಾರಾಗೃಹಕ್ಕೆ ಹೋಗೋ ದಾರಿ ಇದೆ. ಅದಕ್ಕೂ ಮುಂಚೆ ನಿಮ್ಗೆ ಕೋಟೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಇದೇ ಆ ಕೋಟೆ ಗಣಪತಿ ದೇವಸ್ಥಾನದ ಜಾಗ. ಮುಂಚೆ ಇಲ್ಲೆಲ್ಲ ತುಂಬಾ ಗಿಡ ಮರ ಎಲ್ಲ ಬೆಳ್ಕೊಂಡು ಜಾಗ ಇರಲಿಲ್ಲ. ಈಗ ಪುರಾತತ್ವ ಇಲಾಖೆಯವರು ಇದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ದಾರಿನೇ ನಿಮಗೆ ತುಂಬಾ ಸುಲಭ ಹೋಗೋದಕ್ಕೆ. ಈ ದಾರಿಲೇ ನಾವು ಸಾಗಬೇಕು ಆ ಕಾರಾಗೃಹ ನೋಡೋದಕ್ಕೆ. ಆ ಕಾರಾಗೃಹ ನೋಡೋದಕ್ಕೂ ಮುಂಚೆನೆ ನಿಮ್ಗೆ ಕೋಟೆ ಗಣಪತಿ ದೇವಸ್ಥಾನ ಸಿಗುತ್ತೆ. ಹಾಗೆ ಈ ಜಾಗದ ವಿಶೇಷ ಏನಪ್ಪಾ ಅಂತಂದ್ರೆ ಈ ಕೋಟೆ ಗಣಪತಿಯು ಉತ್ತರಾಭಿಮುಖವಾಗಿದೆ. ಹಾಗೆ ಇದ್ರ ಮುಂದೆನೆ ಕಾವೇರಿ ನದಿ ಕೂಡ ಹರಿಯುತ್ತೆ. ಇದ್ರ ಮುಂದೆನೆ ನಾವು ಹೋಗ್ಬೇಕಂತ ಕಾರಾಗೃಹ ಜಾಗ ಇರೋದು. ಬನ್ನಿ ಆ ಕಾರಾಗೃಹಕ್ಕೆ ಹೋಗೋಣ. ಈ ಕೋಟೆ 3 ಸುತ್ತಿನ ಕೋಟೆಯಾಗಿದ್ದು ತಿಮ್ಮಣ್ಣ ನಾಯಕರು 1454ರಲ್ಲಿ ನಿರ್ಮಿಸ್ತಾರೆ. ಈ ತಿಮ್ಮಣ್ಣ ನಾಯಕರು ಯಾರಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿರ್ತಾರೆ ಇವರು. ನೋಡಿ, ಇದೇ ಆ ಕಾರಾಗೃಹಕ್ಕೆ ಹೋಗೋ ದಾರಿ. ಹೀಗೆ ಒಂದು 6-7 ಮೆಟ್ಲು ಹತ್ತಿದ್ರೆ ನಿಮಗೆ ಕಾರಾಗೃಹಕ್ಕೆ ಹೋಗೋ ದಾರಿ ಸಿಗ್ತಿದೆ. ಹಂಗೆ ಎಡಭಾಗಕ್ಕೆ ತಿರುಗಿದ್ರು ಒಂದು 4-5 ಮೆಟ್ಲು ಇರುತ್ತೆ. ಹಂಗೆ ಮೇಲತ್ತಕೊಂಡು ಹೋದ್ರೆ ನಿಮ್ಗೆ ಆ ಕಾರಾಗೃಹ ಕಾಣಿಸುತ್ತೆ. ಇದೇ ನೋಡಿ ಆ ಕಾರಾಗೃಹ. ಈ ಕಾರಾಗೃಹದ ಹೆಸರು ಥಾಮಸ್ ಇನ್ಮ್ಯಾನ್ ಕಾರಾಗೃಹ ಅಂತ ಇದರ ಹೆಸರು. ಈ ಕಾರಾಗೃಹಕ್ಕೆ ಇವ್ರ ಹೆಸರು ಏನಕ್ಕಪ್ಪ ಬಂತು ಅಂದ್ರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಅದಾದ್ಮೇಲೆ 100 ವರ್ಷಗಳ ಕಾಲ ಈ ಕಾರಾಗೃಹ ಯಾರೂ ನೋಡಿರಲ್ಲ. 100 ವರ್ಷಗಳ ನಂತರ ಅಂದ್ರೆ 1895ರಲ್ಲಿ ಆ ಬ್ರಿಟಿಷ್ ಅಧಿಕಾರಿ ಇಲ್ಲಿಗೆ ಬಂದು ಈ ಕಾರಾಗೃಹನ ಕಂಡುಹಿಡಿತಾರೆ. ಅಂದ್ರೆ ಆಕಸ್ಮಿಕವಾಗಿ ಬಂದು ಕಂಡುಹಿಡಿತಾರೆ. ಅದಕ್ಕೆ ಇದನ್ನ ಅವ್ರ ಹೆಸರನ್ನೇ ಇಟ್ಟಿರ್ತಾರೆ, ಥಾಮಸ್ ಇನ್ಮ್ಯಾನ್ ಕಾರಾಗೃಹ ಅಂತ. 1779ರಲ್ಲಿ ಹೈದರಾಲಿಯು ತನ್ನ 3ನೇ ಪ್ರಯತ್ನದಲ್ಲಿ ಚಿತ್ರದುರ್ಗವನ್ನು ಯಶಸ್ವಿಯಾಗಿ ಆಕ್ರಮಿಸ್ಕೊಳ್ತಾನೆ. ವೀರ ಮದಕರಿ ನಾಯಕರನ್ನು ಬಂಧಿಸಲಾಗುತ್ತದೆ. ಅವರನ್ನು ಶ್ರೀರಂಗಪಟ್ಟಣಕ್ಕೆ ತಂದು ಇದೇ ಜೈಲಿನಲ್ಲಿ ಇದೇ ಸೆರೆಮನೆಯಲ್ಲಿ ಅವ್ರನ್ನ ಇಡಲಾಗುತ್ತೆ. ನೋಡಿ, ಇದೇ ಆ ಜೈಲು. ವೀರ ಮದಕರಿ ನಾಯಕರು ಅಷ್ಟು ದೊಡ್ಡ ನಾಯಕರಾಗಿದ್ರು. ಅವರು ಕೊನೆ ದಿನಗಳು ಈ ಚಿಕ್ಕ ಜಾಗದಲ್ಲೇ ಅವರು ಕಳಿಬೇಕಾಗುತ್ತೆ.
ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮೈಸೂರು ರಾಯಲ್ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಜೈ ಕರುನಾಡು.